ನಮಸ್ಕಾರ. ಕುಂಭ ರಾಶಿಯವರೇ, ಜುಲೈ 4, 5, 6, 7 ದಿನಗಳು ಸಾಮಾನ್ಯ ದಿನಗಳಲ್ಲ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ದೀರ್ಘಕಾಲದಿಂದ ನಿಮಗೆ ತಿಳಿಯದಂತೆ ನಡೆಯುತ್ತಿರುವ ಒಂದು ಪ್ರಮುಖ ವಿಷಯ ಬೆಳಕಿಗೆ ಬರುವ ಅವಕಾಶವಿದೆ. ಮುಖ್ಯವಾಗಿ ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿ ಈ ವಾರ ಹೊರಬೀಳುತ್ತದೆ. ಜಾಗ್ರತೆ ಎಂಬ ಅತ್ಯಂತ ಪ್ರಮುಖ ಸಂಕೇತವನ್ನು ಈ ಲೇಖನದಲ್ಲಿ ಸಂಪೂರ್ಣವಾಗಿ ವಿವರಿಸಲಿದ್ದೇವೆ. ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ಯಾರು ಮಾತನಾಡುತ್ತಿದ್ದಾರೆ? ಯಾರು ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸುತ್ತಿದ್ದಾರೆ? ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ, ಕುಟುಂಬದಲ್ಲಿ ಅಥವಾ ಸಂಬಂಧಿಕರ ಮಧ್ಯೆ ನಿಮ್ಮ ವಿರುದ್ಧ ಯಾರು ನಡೆದುಕೊಳ್ಳುತ್ತಿದ್ದಾರೆ? ಆ ಪರಿಸ್ಥಿತಿಗಳಿಂದ ಹೇಗೆ ಹೊರಬರಬೇಕು? ಯಾವ ದಿನ, ಯಾವ ವಿಷಯದಲ್ಲಿ ಜಾಗರೂಕರಾಗಿರಬೇಕು? ಯಾವ ದಿನ ನಿಮಗೆ ಅದೃಷ್ಟ ಒದಗಿ ಬರುತ್ತದೆ? ಎಂತಹ ಪರಿಹಾರಗಳನ್ನು ಮಾಡಿದರೆ ಶನಿ ಭಗವಾನನ ಅನುಗ್ರಹದಿಂದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ಎಂಬುದನ್ನು ಒಂದೊಂದಾಗಿ ತಿಳಿದುಕೊಳ್ಳೋಣ. ಅದಕ್ಕಾಗಿಯೇ ಕುಂಭ ರಾಶಿಯವರು ಈ ಮಾಹಿತಿಯನ್ನು ಮಧ್ಯದಲ್ಲಿ ಬಿಡದೆ ಕೊನೆಯವರೆಗೂ ತಪ್ಪದೇ ಓದಿ. ಕೊನೆಯಲ್ಲಿ ಹೇಳುವ ಶಕ್ತಿಶಾಲಿ ಪರಿಹಾರವು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ನಕಾರಾತ್ಮಕ ಪರಿಸ್ಥಿತಿಗಳನ್ನು ಬದಲಾಯಿಸುವ ಅವಕಾಶವನ್ನು ನೀಡುತ್ತದೆ. ಈಗ ತಡಮಾಡದೆ ಜುಲೈ 4, 5, 6, 7 ದಿನಾಂಕಗಳಿಗೆ ಸಂಬಂಧಿಸಿದ ಕುಂಭ ರಾಶಿಯ ವಿಶೇಷ ಫಲಿತಾಂಶಗಳನ್ನು ಪ್ರಾರಂಭಿಸೋಣ. ನಿಮ್ಮ ವಿರುದ್ಧ ನಡೆಯುತ್ತಿರುವ ಪಿತೂರಿ ಈ ವಾರ ಹೊರಬೀಳುತ್ತದೆ. ಜಾಗ್ರತೆ. ಕುಂಭ ರಾಶಿಯವರಿಗೆ ಈ 4 ದಿನಗಳು ಅತ್ಯಂತ ಬೀಜವಾದವು. ಏಕೆಂದರೆ ಬಹಳ ದಿನಗಳಿಂದ ನಿಮಗೆ ಅರ್ಥವಾಗದಂತೆ ನಡೆಯುತ್ತಿದ್ದ ಕೆಲವು ಘಟನೆಗಳಿಗೆ ಈಗ ಉತ್ತರ ಸಿಗುವ ಸಮಯ ಬಂದಿದೆ. ನೀವು ಎಷ್ಟೇ ಒಳ್ಳೆಯವರಾಗಿದ್ದರೂ ನಿಮ್ಮ ಬೆಳವಣಿಗೆಗಳನ್ನು ನೋಡಿ ಕೆಲವರು ಅಸೂಯೆಪಡುತ್ತಿದ್ದಾರೆ. ನಿಮ್ಮ ಮುಂದೆ ನಗುತ್ತಾ ಮಾತನಾಡಿ ನಿಮ್ಮ ಬೆನ್ನಿನ ಹಿಂದೆ ನಿಮ್ಮ ಬಗ್ಗೆ ತಪ್ಪಾಗಿ ಮಾತನಾಡುವ ವ್ಯಕ್ತಿ ಈ ವಾರ ತನ್ನ ನಿಜ ಸ್ವರೂಪವನ್ನು ಬಯಲು ಮಾಡುವ ಪರಿಸ್ಥಿತಿ ಎದುರಾಗುತ್ತದೆ. ನೀವು ಈ ಹಿಂದೆ ಒಬ್ಬರನ್ನು ಸಂಪೂರ್ಣವಾಗಿ ನಂಬಿ ಹೇಳಿದ ವಿಷಯವನ್ನು ಈಗ ಮತ್ತೊಬ್ಬರ ಬಾಯಿಯಿಂದ ಕೇಳುವ ಅವಕಾಶವಿದೆ. ಅದನ್ನು ಕೇಳಿದಾಗ ಮೊದಲು ನಿಮಗೆ ಆಶ್ಚರ್ಯವಾಗುತ್ತದೆ. ನಾನು ಈ ವಿಷಯವನ್ನು ಇವರಿಗೆ ಮಾತ್ರ ಹೇಳಿದ್ದೆ, ಇದು ಇನ್ನೊಬ್ಬರಿಗೆ ಹೇಗೆ ತಿಳಿಯಿತು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ. ಅದೇ ನಿಮಗೆ ಮೊದಲ ಸಂಕೇತ. ಪ್ರತಿಯೊಂದು ವಿಷಯವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದಲ್ಲ ಎಂಬ ಜೀವನ ಪಾಠವನ್ನು ಈ ವಾರ ನಿಮಗೆ ಕಲಿಸುತ್ತದೆ. ಜುಲೈ 4 ಶನಿವಾರ. ಶನಿಯ ಪ್ರಭಾವ ಹೆಚ್ಚಾಗಿರುವುದರಿಂದ ನಿಮಗೆ ಯಾರು ನಿಜವಾಗಿ ಒಳ್ಳೆಯದನ್ನು ಬಯಸುತ್ತಿದ್ದಾರೆ, ಯಾರು ಕೇವಲ ಸ್ವಾರ್ಥಕ್ಕಾಗಿ ಹತ್ತಿರವಾಗಿದ್ದಾರೆ ಎಂಬ ವಿಷಯ ಅರ್ಥವಾಗುತ್ತದೆ. ಒಂದು ಸಣ್ಣ ಘಟನೆ ದೊಡ್ಡ ಸತ್ಯವನ್ನು ನಿಮ್ಮ ಮುಂದೆ ತರುತ್ತದೆ. ನಿಮಗೆ ಕೋಪದಿಂದ ತಕ್ಷಣ ಪ್ರತಿಕ್ರಿಯಿಸಬೇಕು ಎನಿಸಿದರೂ ಹಾಗೆ ಮಾಡಬೇಡಿ. ಮೌನವೇ ನಿಮಗೆ ಈ ವಾರ ದೊಡ್ಡ ಆಯುಧವಾಗುತ್ತದೆ. ಮಾತನಾಡಬೇಕಾದ ಸಮಯ ಬಂದಾಗ ಮಾತ್ರ ಮಾತನಾಡಿ. ಆತುರಪಟ್ಟು ಪ್ರತಿಕ್ರಿಯಿಸಿದರೆ ನಿಮ್ಮ ಮಾತನ್ನೇ ನಿಮ್ಮ ವಿರುದ್ಧ ಬಳಸುವ ಪ್ರಯತ್ನ ನಡೆಯುತ್ತದೆ. ಜುಲೈ 5 ಭಾನುವಾರ. ಕುಟುಂಬದಲ್ಲಿ ಅಥವಾ ಸಂಬಂಧಿಕರ ಮಧ್ಯೆ ಒಂದು ಸಣ್ಣ ಚರ್ಚೆ ನಡೆಯುತ್ತದೆ. ಆ ಸಮಯದಲ್ಲಿ ಯಾರೋ ಹೇಳಿದ ಒಂದು ಮಾತು ನಿಮಗೆ ಅನೇಕ ವಿಷಯಗಳನ್ನು ನೆನಪಿಸುತ್ತದೆ. ಇಷ್ಟು ದಿನ ನೀವು ಅನುಮಾನಿಸಿದ ವ್ಯಕ್ತಿ ನಿಜವಾಗಿಯೂ ನಿಮಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾನಾ ಇಲ್ಲವಾ ಎಂಬ ವಿಷಯ ಸ್ಪಷ್ಟವಾಗಿ ತಿಳಿಯುತ್ತದೆ. ಆದರೆ ತಕ್ಷಣವೇ ಸಂಬಂಧಗಳನ್ನು ಕಡಿದುಕೊಳ್ಳಬೇಡಿ. ಒಂದು ಬಾರಿ ಯೋಚಿಸಿ, ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಅರ್ಥಮಾಡಿಕೊಂಡ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಯಾಕೆಂದರೆ ಕೆಲವೊಮ್ಮೆ ಅಪಾರ್ಥಗಳು ಕೂಡ ಪಿತೂರಿಯಂತೆ ಕಾಣಿಸುತ್ತವೆ. ಸತ್ಯವನ್ನು ತಿಳಿದುಕೊಳ್ಳಲು ತಾಳ್ಮೆ ಅಗತ್ಯ. ಜುಲೈ 6 ಸೋಮವಾರ. ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಒಂದು ವಿಶೇಷ ಜಾಗ್ರತೆ ಅಗತ್ಯವಿದೆ. ನಿಮ್ಮ ಕೆಲಸದ ಬಗ್ಗೆ, ನಿಮ್ಮ ಯೋಜನೆಗಳ ಬಗ್ಗೆ ಎಲ್ಲರಿಗೂ ಹೇಳಬೇಡಿ. ನೀವು ಕಷ್ಟಪಟ್ಟು ಮಾಡಿದ ಕೆಲಸಕ್ಕೆ ಮತ್ತೊಬ್ಬರು ಕೀರ್ತಿ ಪಡೆಯಲು ಪ್ರಯತ್ನಿಸಬಹುದು. ನಿಮ್ಮ ದಾಖಲೆಗಳು ಹಾಗೂ ಮೊಬೈಲ್ನಲ್ಲಿರುವ ಪ್ರಮುಖ ಮಾಹಿತಿಯನ್ನು ಜಾಗರೂಕತೆಯಿಂದ ಇಟ್ಟುಕೊಳ್ಳಿ. ವ್ಯಾಪಾರ ಮಾಡುವವರು ಹೊಸ ಒಪ್ಪಂದಗಳ ವಿಷಯದಲ್ಲಿ ಸಂಪೂರ್ಣವಾಗಿ ಓದಿದ ನಂತರವೇ ಒಪ್ಪಿಕೊಳ್ಳಬೇಕು. ಯಾರ ಮಾತುಗಳನ್ನು ಕುರುಡಾಗಿ ನಂಬಬೇಡಿ. ಜುಲೈ 7 ಮಂಗಳವಾರ. ಈ ವಾರ ಪೂರ್ತಿ ನಿಮ್ಮಲ್ಲಿರುವ ಅನುಮಾನಗಳಿಗೆ ಉತ್ತರ ಸಿಗುವ ದಿನ. ನಿಮ್ಮ ವಿರುದ್ಧ ನಡೆದ ಪಿತೂರಿಯಲ್ಲಿ ಭಾಗವಹಿಸಿದ ಒಬ್ಬ ವ್ಯಕ್ತಿ ತನ್ನ ನಡವಳಿಕೆಯ ಮೂಲಕವೇ ಎಲ್ಲರಿಗೂ ಕಾಣಿಸಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ನೀವು ಯಾವುದೇ ಪ್ರಯತ್ನ ಮಾಡದಿದ್ದರೂ ಸತ್ಯ ಹೊರಬೀಳುತ್ತದೆ. ಅದಕ್ಕಾಗಿಯೇ ಈ 4 ದಿನಗಳು ತಾಳ್ಮೆ ಕಳೆದುಕೊಳ್ಳಬೇಡಿ. ಶನಿ ಭಗವಾನನು ತಡವಾದರೂ ನ್ಯಾಯ ಒದಗಿಸುತ್ತಾನೆ. ನಿಮ್ಮ ನ್ಯಾಯಯುತ ಸ್ಥಿತಿ, ನಿಮ್ಮ ಒಳ್ಳೆಯತನ ಕೊನೆಗೆ ನಿಮಗೆ ಗೌರವವನ್ನು ತಂದುಕೊಡುತ್ತದೆ. ಕುಂಭ ರಾಶಿಯವರಿಗೆ ಈ ವಾರ ಕೌಟುಂಬಿಕ ಸಂಬಂಧಗಳು ಒಂದು ಪರೀಕ್ಷೆಯನ್ನು ಎದುರಿಸುತ್ತವೆ. ಆದರೆ ಈ ಪರೀಕ್ಷೆಯು ನಿಮಗೆ ನಷ್ಟವನ್ನು ಉಂಟುಮಾಡಲು ಅಲ್ಲ, ನಿಮ್ಮ ಜೀವನದಲ್ಲಿ ಯಾರು ನಿಜವಾದವರು ಎಂದು ತಿಳಿದುಕೊಳ್ಳುವ ಅವಕಾಶವನ್ನು ನೀಡಲು ಬರುತ್ತದೆ. ಕೆಲಕಾಲದಿಂದ ಮನೆಯಲ್ಲಿ ಒಂದು ವಿಷಯದ ಬಗ್ಗೆ ಪದೇ ಚರ್ಚೆ ನಡೆಯುತ್ತಿದ್ದರೆ ಈಗ ಅದಕ್ಕೆ ಸರಿಯಾದ ಪರಿಹಾರ ಸಿಗುತ್ತದೆ. ಹಿರಿಯರ ಮಾತು ಕೇಳದಿದ್ದರಿಂದ ಬಂದ ಸಮಸ್ಯೆಗಳು ಕೂಡ ಕಡಿಮೆಯಾಗುವ ಅವಕಾಶವಿದೆ. ಮನೆಯಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಬಗ್ಗೆ ಬೇರೆ ರೀತಿಯಾಗಿ ಹೇಳಿದ್ದರಿಂದ
ಸಣ್ಣ ಅಪಾರ್ಥ ಉಂಟಾಗಿರಬಹುದು. ಈಗ ಆ ವಿಷಯ ಸ್ಪಷ್ಟವಾಗುತ್ತದೆ. ಪತಿ ಪತ್ನಿಯರ ನಡುವೆ ಪ್ರೀತಿಯಿದ್ದಾಗ್ಯೂ ಹೊರಗಿನವರ ಮಾತುಗಳಿಗೆ ಬೆಲೆ ಕೊಡುವುದರಿಂದ ಅನಗತ್ಯ ದೂರ ಉಂಟಾಗುವ ಅವಕಾಶವಿದೆ. ಜೀವನ ಸಂಗಾತಿ ಹೇಳುವ ಪ್ರತಿಯೊಂದು ಮಾತನ್ನೂ ಅನುಮಾನದಿಂದ ನೋಡಬೇಡಿ. ಈ ವಾರ ನಿಜವಾದ ಪ್ರೀತಿಯನ್ನು ಪರೀಕ್ಷಿಸುವ ಸಮಯ. ನೀವು ಒಂದು ಹೆಜ್ಜೆ ಹಿಂದೆ ಇಟ್ಟು ಪ್ರಶಾಂತವಾಗಿ ಮಾತನಾಡಿದರೆ ಎಷ್ಟೋ ಸಮಸ್ಯೆಗಳು ಕ್ಷಣಗಳಲ್ಲಿ ಮುಗಿದು ಹೋಗುತ್ತವೆ. ಕೋಪದಲ್ಲಿ ಆಡಿದ ಮಾತು ಜೀವಿತಾವಧಿಯವರೆಗೆ ನೆನಪಿನಲ್ಲಿ ಉಳಿಯುತ್ತದೆ. ಆದ್ದರಿಂದ ಮಾತುಗಳ ವಿಷಯದಲ್ಲಿ ಜಾಗರೂಕರಾಗಿರಿ. ಪ್ರೇಮದಲ್ಲಿರುವ ಯುವಕ ಯುವತಿಯರಿಗೂ ಈ 4 ದಿನಗಳು ಬಹಳ ಮುಖ್ಯವಾದವು. ನಿಮ್ಮ ಪ್ರೀತಿಯ ಬಗ್ಗೆ ಇತರರಿಗೆ ಹೇಳುವುದನ್ನು ಕಡಿಮೆ ಮಾಡಿ. ನಿಮ್ಮ ಸಂತೋಷವನ್ನು ನೋಡಿ ಕೆಲವರು ಅಸೂಯೆ ಪಡಬಹುದು. ಇಬ್ಬರ ನಡುವೆ ಇರುವ ಸಣ್ಣ ವಿಷಯಗಳನ್ನು ಹೊರಗಿನವರೊಂದಿಗೆ ಹಂಚಿಕೊಳ್ಳಬೇಡಿ. ನಿಮ್ಮಿಬ್ಬರ ನಡುವೆ ಇರುವ ನಂಬಿಕೆಯೇ ನಿಮ್ಮ ಬಲವಾಗಿರುತ್ತದೆ. ಒಂದು ಸಣ್ಣ ಅಪಾರ್ಥವನ್ನು ದೊಡ್ಡ ಜಗಳವಾಗಿ ಬದಲಾಯಿಸಲು ಪ್ರಯತ್ನಿಸುವ ವ್ಯಕ್ತಿ ನಿಮ್ಮ ಸುತ್ತಮುತ್ತ ಇರಬಹುದಾದ ಅವಕಾಶವಿದೆ. ಆ ವ್ಯಕ್ತಿಯನ್ನು ಈ ವಾರ ನೀವು ಗುರುತಿಸಲು ಸಾಧ್ಯವಾಗುತ್ತದೆ. ಮನೆಯಲ್ಲಿ ಮಕ್ಕಳ ವಿಷಯದಲ್ಲಿ ಕೂಡ ಉತ್ತಮ ಬದಲಾವಣೆ ಕಾಣಿಸುತ್ತದೆ. ಓದಿನಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಹಿರಿಯರಿಗೆ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯವಿದೆ. ಅವರೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಆಶೀರ್ವಾದ ನಿಮಗೆ ಈ ವಾರ ಒಂದು ದೊಡ್ಡ ರಕ್ಷಣೆಯಾಗಿರುತ್ತದೆ. ಮನೆಯಲ್ಲಿ ಪೂಜೆಗಳು, ಭಕ್ತಿ ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕು ಎನಿಸುತ್ತದೆ. ದೇವರ ಸ್ಮರಣೆ ಕುಟುಂಬದಲ್ಲಿ ಪ್ರಶಾಂತತೆಯನ್ನು ಹೆಚ್ಚಿಸುತ್ತದೆ. ನೀವು ಮನೆಯಲ್ಲಿ ಬೆಳಗಿಸುವ ಒಂದು ಸಣ್ಣ ದೀಪ ಕೂಡ ನಿಮ್ಮ ಮನಸ್ಸಿನಲ್ಲಿರುವ ಕತ್ತಲೆಯನ್ನು ಹೋಗಲಾಡಿಸುವ ಶಕ್ತಿಯನ್ನು ಹೊಂದಿರುತ್ತದೆ. ಉದ್ಯೋಗ ಮಾಡುವ ಕುಂಭರಾಶಿಯವರಿಗೆ ಈ ವಾರ ಅತ್ಯಂತ ಜಾಗ್ರತೆ ಅಗತ್ಯ. ನೀವು ಮಾಡಿದ ಒಳ್ಳೆಯ ಕೆಲಸವನ್ನು ಕೆಲವರು ಕಡಿಮೆ ಮಾಡಿ ತೋರಿಸುವ ಪ್ರಯತ್ನ ಮಾಡಬಹುದು. ನಿಮ್ಮ ಕೆಲಸದಲ್ಲಿ ತಪ್ಪುಗಳನ್ನು ಹುಡುಕುವ ವ್ಯಕ್ತಿಗಳು ಕಾಣಿಸಬಹುದು. ಆದರೆ ಹೆದರಬೇಕಾದ ಅಗತ್ಯವಿಲ್ಲ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಕೊನೆಗೆ ಅಧಿಕಾರಿಗಳು ನಿಮ್ಮ ಮೌಲ್ಯವನ್ನು ಗುರುತಿಸುತ್ತಾರೆ. ಒಂದು ಪ್ರಮುಖ ಸಭೆಯಲ್ಲಿ ನೀವು ಹೇಳಿದ ಅಭಿಪ್ರಾಯ ಎಲ್ಲರ ಪ್ರಶಂಸೆಗೆ ಪಾತ್ರವಾಗುತ್ತದೆ. ಇದುವರೆಗೆ ನಿಮ್ಮನ್ನು ಪಟ್ಟಿಸಿಕೊಳ್ಳದ ವ್ಯಕ್ತಿಗಳು ಕೂಡ ನಿಮ್ಮೊಂದಿಗೆ ಮಾತನಾಡಲು ಮುಂದೆ ಬರುತ್ತಾರೆ. ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿರುವವರಿಗೆ ಆಶಾದಾಯಕ ಮಾಹಿತಿ ಲಭ್ಯವಾಗುತ್ತದೆ. ಹೊಸ ಅವಕಾಶದ ಬಗ್ಗೆ ತಿಳಿದರೂ ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಎಲ್ಲಾ ವಿಷಯಗಳನ್ನು ಸಂಪೂರ್ಣವಾಗಿ ತಿಳಿದುಕೊಂಡ ನಂತರವೇ ಮುಂದೆ ಹೋಗಿ. ಸರ್ಕಾರಿ ಉದ್ಯೋಗಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಶುಭವಾರ್ತೆ ಕೇಳಿಬರುವ ಅವಕಾಶವಿದೆ. ಸಂದರ್ಶನಕ್ಕೆ ಹೋಗುವವರು ಆತ್ಮವಿಶ್ವಾಸದಿಂದ ಇದ್ದರೆ ಉತ್ತಮ ಫಲಿತಾಂಶ ಪಡೆಯುತ್ತಾರೆ. ವ್ಯಾಪಾರಿಗಳು ಈ ವಾರ ಪ್ರತಿಯೊಂದು ವಹಿವಾಟನ್ನೂ ಲಿಖಿತ ರೂಪದಲ್ಲಿ ಇಟ್ಟುಕೊಳ್ಳಬೇಕು. ನಂಬಿಕೆಯಿಂದ ಹಣ ನೀಡುವುದರಿಂದ ತೊಂದರೆ ಉಂಟಾಗಬಹುದು. ಹಳೆಯ ಬಾಕಿಗಳು ಸ್ವಲ್ಪ ಮಟ್ಟಿಗೆ ಮರಳಿ ಬರುವ ಅವಕಾಶವಿದೆ. ಹೊಸ ಗ್ರಾಹಕರು ಪರಿಚಯವಾಗುತ್ತಾರೆ. ಆದರೆ ಒಂದು ದೊಡ್ಡ ಹೂಡಿಕೆ ಮಾಡಬೇಕೆಂದಿದ್ದರೆ ಈ 4 ದಿನಗಳು ಸಂಪೂರ್ಣವಾಗಿ ಪರಿಶೀಲಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಿ. ಯಾರೋ ಹೇಳಿದರೆಂದು ತಕ್ಷಣ ಹಣ ಹೂಡಬೇಡಿ. ನಿಮ್ಮ ಅನುಭವ ಮತ್ತು ನಿಮ್ಮ ಆಲೋಚನೆಯೇ ನಿಮಗೆ ಸರಿಯಾದ ದಾರಿ ತೋರಿಸುತ್ತದೆ. ಆರ್ಥಿಕವಾಗಿ ಸ್ವಲ್ಪ ಸಮಾಧಾನ ಕಾಣಿಸುತ್ತದೆ. ಅನಗತ್ಯ ಖರ್ಚುಗಳನ್ನು ಕಡಿಮೆ ಮಾಡಬೇಕೆಂಬ ಆಲೋಚನೆ ಬರುತ್ತದೆ. ಮನೆಗೆ ಅಗತ್ಯವಿರುವ ಒಂದು ವಸ್ತುವನ್ನು ಖರೀದಿಸುವ ಅವಕಾಶವಿದೆ. ಬಹಳ ದಿನಗಳಿಂದ ಬರಬೇಕಾಗಿದ್ದ ಹಣ ತಡವಾಗಿಯಾದರೂ ನಿಮ್ಮ ಕೈ ಸೇರುವ ಸೂಚನೆಗಳಿವೆ. ಆದರೆ ಬಂದ ಹಣವನ್ನು ತಕ್ಷಣವೇ ಖರ್ಚು ಮಾಡದೆ ಸ್ವಲ್ಪ ಉಳಿತಾಯ ಮಾಡುವುದು ಒಳ್ಳೆಯದು. ಆರೋಗ್ಯದ ವಿಷಯದಲ್ಲಿ ಶರೀರ ನೀಡುವ ಸಣ್ಣ ಸಣ್ಣ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. ಹೆಚ್ಚು ಸಮಯ ನಿದ್ರೆ ಇಲ್ಲದಿರುವುದು, ಸಮಯಕ್ಕೆ ಸರಿಯಾಗಿ ಊಟ ಮಾಡದಿರುವುದರಿಂದ ಆಯಾಸ ಹೆಚ್ಚಾಗುವ ಸಾಧ್ಯತೆಯಿದೆ. ಕಾಲು ನೋವು, ಬೆನ್ನು ನೋವು ಅಥವಾ ಕೀಲು ನೋವುಗಳಿಂದ ಬಳಲುತ್ತಿರುವವರು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸ್ವಲ್ಪ ಸಮಯ ನಡೆಯುವುದು, ಹೆಚ್ಚು ನೀರು ಕುಡಿಯುವುದು, ಮನೆಯಲ್ಲಿ ಮಾಡಿದ ಆಹಾರವನ್ನು ಜೀರ್ಣಿಸಿಕೊಳ್ಳುವುದರಿಂದ ಶರೀರಕ್ಕೆ ಒಂದು ಹೊಸ ಉತ್ಸಾಹ ಬರುತ್ತದೆ. ಈ ವಾರ ಮಾನಸಿಕ ಪ್ರಶಾಂತತೆ ಕೂಡ ಆರೋಗ್ಯಕ್ಕೆ ಎಷ್ಟೋ ಅಗತ್ಯ. ಆದ್ದರಿಂದ ಇತರರ ಮಾತುಗಳನ್ನು ಮನಸ್ಸಿಗೆ ಹಚ್ಚಿಕೊಳ್ಳದೆ ದೇವರ ಮೇಲಿನ ವಿಶ್ವಾಸದೊಂದಿಗೆ ಮುಂದೆ ಸಾಗಿದರೆ ಗ್ರಹಗಳ ಅನುಗ್ರಹವು ನಿಮಗೆ ಉತ್ತಮ ಮಾರ್ಗವನ್ನು ತೋರಿಸಲು ಪ್ರಾರಂಭಿಸುತ್ತದೆ. ಕುಂಭ ರಾಶಿಯವರಿಗೆ ಈ ವಾರ ಒಂದು ವಿಚಿತ್ರವಾದ ಅನುಭವ ಎದುರಾಗುವ ಅವಕಾಶವಿದೆ. ಬಹಳ ದಿನಗಳಿಂದ ನಿಮಗೆ ಹತ್ತಿರವಾಗಿರುತ್ತಾ ನಿಮ್ಮ ಒಳ್ಳೆಯದನ್ನು ಬಯಸುವಂತೆ ನಟಿಸುತ್ತಿರುವ ಒಬ್ಬ ವ್ಯಕ್ತಿಯ ಅಸಲಿ ಉದ್ದೇಶ ಈ 4 ದಿನಗಳಲ್ಲಿ ಬಯಲಾಗುತ್ತದೆ. ನೀವು ಮಾಡುವ ಪ್ರತಿಯೊಂದು ಕೆಲಸವನ್ನು ಗಮನಿಸುತ್ತಾ, ನಿಮ್ಮ ಮಾತುಗಳನ್ನು ಮತ್ತೊಬ್ಬರ ಹತ್ತಿರಕ್ಕೆ ಕೊಂಡೊಯ್ಯುತ್ತಾ, ನಿಮ್ಮ ಅವಕಾಶಗಳನ್ನು ತಡೆಯಲು ಪ್ರಯತ್ನಿಸಿದ ವ್ಯಕ್ತಿ ತನ್ನ ನಡವಳಿಕೆಯಿಂದಲೇ ಎಲ್ಲರಿಗೂ ಕಾಣಿಸಿಕೊಳ್ಳುತ್ತಾನೆ. ಮುಖ್ಯವಾಗಿ ಜುಲೈ 5 ಭಾನುವಾರ ಮತ್ತು ಜುಲೈ 6 ಸೋಮವಾರ ಈ ಪರಿಸ್ಥಿತಿ ಹೆಚ್ಚಾಗಿ ಕಾಣಿಸುತ್ತದೆ. ಒಂದು ಸಣ್ಣ ಘಟನೆ ನಿಮಗೆ ದೊಡ್ಡ ಸತ್ಯವನ್ನು ತಿಳಿಸಿಕೊಡುತ್ತದೆ. ನೀವು ಆಶ್ಚರ್ಯಪಡುವ ವಿಷಯವೇನೆಂದರೆ, ನೀವು ಎಂದಿಗೂ ಅನುಮಾನಿಸದ ವ್ಯಕ್ತಿ ನಿಮ್ಮ ಬೆನ್ನಿನ ಹಿಂದೆ ಮಾತನಾಡುತ್ತಿದ್ದಾನೆ ಎಂದು ತಿಳಿಯುವ ಅವಕಾಶವಿದೆ. ಉದ್ಯೋಗ ಮಾಡುವವರಿಗೆ ಸಹೋದ್ಯೋಗಿಯ ರೂಪದಲ್ಲಿ, ವ್ಯಾಪಾರ ಮಾಡುವವರಿಗೆ ಪಾಲುದಾರನ ರೂಪದಲ್ಲಿ,
ಕುಟುಂಬದಲ್ಲಿ ಇರುವವರಿಗೆ ಸಂಬಂಧಿಕರ ರೂಪದಲ್ಲಿ, ವಿದ್ಯಾರ್ಥಿಗಳಿಗೆ ಸ್ನೇಹಿತನ ರೂಪದಲ್ಲಿ ಈ ಪರಿಸ್ಥಿತಿ ಬರಬಹುದು. ಅದಕ್ಕಾಗಿಯೇ ಈ 4 ದಿನಗಳು ನಿಮ್ಮ ಭವಿಷ್ಯದ ಯೋಜನೆಗಳು, ಹಣದ ವಿಷಯಗಳು, ಮನೆಯ ಸಮಸ್ಯೆಗಳನ್ನು ಯಾರಿಗೂ ಹೇಳಬೇಡಿ. ನೀವು ಹೇಳಿದ ಮಾತನ್ನು ತಿರುಚಿ ಮತ್ತೊಬ್ಬರ ಮುಂದೆ ಹೇಳುವ ಪ್ರಯತ್ನ ನಡೆಯುತ್ತದೆ. ನೀವು ಎಷ್ಟೇ ವಿವರಿಸಿದರೂ ಕೇಳದೆ ಮೊದಲೇ ನಿರ್ಧಾರ ಕೈಗೊಂಡ ವ್ಯಕ್ತಿಗಳೊಂದಿಗೆ ವಾದಕ್ಕೆ ಇಳಿಯಬೇಡಿ. ಮೌನವೇ ನಿಮಗೆ ಗೆಲುವನ್ನು ತರುತ್ತದೆ. ಜುಲೈ 4 ಶನಿವಾರ ಬೆಳಗ್ಗೆಯಿಂದ ಒಂದು ಕೆಲಸ ಅಂದುಕೊಂಡಂತೆ ನಡೆಯದೆ ಸ್ವಲ್ಪ ನಿರಾಶೆ ಉಂಟಾಗಬಹುದು. ಆದರೆ ಅದೇ ಕೆಲಸ ಸಂಜೆಯಷ್ಟರಲ್ಲಿ ಅನುಕೂಲಕರವಾಗಿ ಬದಲಾಗುತ್ತದೆ. ಏಕೆಂದರೆ ಮಧ್ಯದಲ್ಲಿ ನಡೆದ ಒಂದು ಸಣ್ಣ ಘಟನೆಯಿಂದ ನಿಮ್ಮ ವಿರುದ್ಧ ಕೆಲಸ ಮಾಡುತ್ತಿರುವ ವ್ಯಕ್ತಿ ಹೊರಬೀಳುವ ಅವಕಾಶವಿದೆ. ನೀವು ಇಷ್ಟು ದಿನ ಏಕೆ ತೊಂದರೆಗಳನ್ನು ಎದುರಿಸಿದ್ದೀರಿ ಎಂದು ಈಗ ಅರ್ಥವಾಗುತ್ತದೆ. ಇದನ್ನು ದೈವ ಸಂಕೇತವೆಂದು ಭಾವಿಸಿ. ದೇವರು ಕೆಲವೊಮ್ಮೆ ಸತ್ಯವನ್ನು ತಡವಾಗಿ ತೋರಿಸಿದರೂ ಶಾಶ್ವತವಾಗಿ ಮುಚ್ಚಿಡುವುದಿಲ್ಲ. ಮಂಗಳವಾರದ ವೇಳೆಗೆ ನಿಮ್ಮ ಬಗ್ಗೆ ತಪ್ಪು ಪ್ರಚಾರ ಮಾಡಿದ ವ್ಯಕ್ತಿ ತನ್ನ ಮಾತುಗಳಲ್ಲೇ ಸಿಲುಕಿಕೊಳ್ಳುತ್ತಾನೆ. ನೀವು ಯಾರಿಗೂ ಏನೂ ಹೇಳಬೇಕಾದ ಅಗತ್ಯವಿರುವುದಿಲ್ಲ. ಪರಿಸ್ಥಿತಿಗಳೇ ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ಈ ವಾರ ನೀವು ಒಂದು ವಿಷಯ ನೆನಪಿನಲ್ಲಿಟ್ಟುಕೊಳ್ಳಬೇಕು. ಪ್ರತಿಯೊಂದು ಕಿರುನಗೆಯೂ ನಿಜವಾದ ಪ್ರೀತಿಯಲ್ಲ. ಪ್ರತಿಯೊಂದು ಸಹಾಯವೂ ನಿಜವಾದ ಸ್ನೇಹವಲ್ಲ. ನಿಮ್ಮ ಯಶಸ್ಸನ್ನು ನೋಡಿ ಸಂತೋಷಪಡುವವರು ಬಹಳ ಕಡಿಮೆ ಜನ ಮಾತ್ರ ಇರುತ್ತಾರೆ. ಅಂತಹ ನಿಜವಾದ ವ್ಯಕ್ತಿಗಳನ್ನು ಗುರುತಿಸುವುದೇ ಈ ವಾರ ನಿಮಗೆ ಲಭಿಸುವ ದೊಡ್ಡ ವರ. ಈ 4 ದಿನಗಳು ಕುಂಭ ರಾಶಿಯವರ ಆರ್ಥಿಕ ಜೀವನದಲ್ಲಿ ಹೊಸ ಬದಲಾವಣೆಗಳಿಗೆ ನಾಂದಿ ಹಾಡುತ್ತಿವೆ. ಬಹಳ ದಿನಗಳಿಂದ ಬಾಕಿ ಉಳಿದಿದ್ದ ಹಣ ಬರುವುದು, ಹೊಸ ಆದಾಯದ ಮಾರ್ಗ ಕಾಣಿಸುವುದು ಅಥವಾ ಒಂದು ಉತ್ತಮ ಅವಕಾಶವನ್ನು ಪಡೆಯುವುದು ಮುಂತಾದ ಯೋಗಗಳು ಕಾಣಿಸುತ್ತಿವೆ. ಆದರೆ ಈ ಲಾಭವನ್ನು ಎಲ್ಲರಿಗೂ ಹೇಳಬೇಡಿ. ನಿಮ್ಮ ಆನಂದವನ್ನು ನೋಡಿ ಕೆಲವರು ಅಸೂಯೆಯಿಂದ ನಡೆದುಕೊಳ್ಳುವ ಅವಕಾಶವಿದೆ. ನಿಮಗೆ ಬರಬೇಕಾದ ಅವಕಾಶವನ್ನು ಮತ್ತೊಬ್ಬರಿಗೆ ತಿರುಗಿಸುವ ಪ್ರಯತ್ನ ಕೂಡ ನಡೆಯಬಹುದು. ಆದ್ದರಿಂದ ನೀವು ಮಾಡಬೇಕಾದ ಕೆಲಸವನ್ನು ರಹಸ್ಯವಾಗಿ ಪೂರ್ಣಗೊಳಿಸಿ. ಉದ್ಯೋಗದಲ್ಲಿ ಇರುವವರಿಗೆ ಉನ್ನತಾಧಿಕಾರಿಗಳಿಂದ ಪ್ರಶಂಸೆ ಲಭಿಸುತ್ತದೆ. ಹಿಂದೆ ನೀವು ಪಟ್ಟ ಕಷ್ಟವನ್ನು ಈಗ ಗುರುತಿಸುವ ಪರಿಸ್ಥಿತಿ ಬರುತ್ತದೆ. ನಿಮ್ಮ ಮೇಲೆ ಅನುಮಾನ ಇಟ್ಟುಕೊಂಡಿದ್ದ ವ್ಯಕ್ತಿಗಳು ಕೂಡ ಈಗ ನಿಮ್ಮ ಕೆಲಸವನ್ನು ಮೆಚ್ಚಿಕೊಳ್ಳುತ್ತಾರೆ. ಒಂದು ಹೊಸ ಜವಾಬ್ದಾರಿಯನ್ನು ನಿಮಗೆ ಒಪ್ಪಿಸುವ ಅವಕಾಶವಿದೆ. ಮೊದಲು ಅದು ಭಾರವೆನಿಸಿದರೂ ಅದೇ ನಿಮ್ಮ ಭವಿಷ್ಯದ ಉನ್ನತಿಗೆ ಕಾರಣವಾಗುತ್ತದೆ. ಕಾರ್ಯಾಲಯದಲ್ಲಿ ನಡೆಯುವ ಪ್ರತಿಯೊಂದು ಚರ್ಚೆಯಲ್ಲೂ ಭಾಗವಹಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಕೆಲಸವೇ ನಿಮ್ಮ ಬಗ್ಗೆ ಮಾತನಾಡುವಂತೆ ಮಾಡಿ. ವ್ಯಾಪಾರ ಮಾಡುವವರಿಗೆ ಹಳೆಯ ಗ್ರಾಹಕರು ಮರಳಿ ಬರುವ ಸೂಚನೆಗಳಿವೆ. ಹೊಸ ಪರಿಚಯಗಳು ಭವಿಷ್ಯದಲ್ಲಿ ಉತ್ತಮ ಲಾಭಗಳನ್ನು ತರಬಲ್ಲವು. ಆದರೆ ಈ ವಾರ ದೊಡ್ಡ ಮೊತ್ತದಲ್ಲಿ ಸಾಲ ನೀಡುವುದು ಒಳ್ಳೆಯದಲ್ಲ. ಯಾರೋ ನಂಬಿಸಿ ಹೂಡಿಕೆ ಮಾಡಲು ಹೇಳಬಹುದು. ತಕ್ಷಣ ನಿರ್ಧಾರ ತೆಗೆದುಕೊಳ್ಳಬೇಡಿ. ಒಪ್ಪಂದದ ಪತ್ರಗಳನ್ನು ಸಂಪೂರ್ಣವಾಗಿ ಓದಿ. ಒಂದು ಸಹಿ ಮಾಡುವ ಮುನ್ನ 2 ಬಾರಿ ಯೋಚಿಸಿ. ಸಣ್ಣ ನಿರ್ಲಕ್ಷ್ಯ ದೊಡ್ಡ ಸಮಸ್ಯೆಗೆ ಕಾರಣವಾಗಬಹುದು. ಮನೆಗೆ ಸಂಬಂಧಿಸಿದ ಆಸ್ತಿ ವಿಷಯಗಳಲ್ಲಿ ಕೂಡ ಒಂದು ಹೊಸ ಮಾಹಿತಿ ತಿಳಿಯುತ್ತದೆ. ಹಳೆಯ ವಿವಾದ ಪರಿಹಾರದ ದಿಕ್ಕಿನಲ್ಲಿ ಹೋಗುವ ಅವಕಾಶವಿದೆ. ನ್ಯಾಯಾಲಯದ ವ್ಯವಹಾರಗಳು ಇರುವವರು ಉತ್ತಮ ಕಾನೂನು ಸಲಹೆ ಪಡೆದರೆ ಪ್ರಯೋಜನವಿರುತ್ತದೆ. ನಿಮಗೆ ಬರಬೇಕಾದ ಹಕ್ಕನ್ನು ಬಿಟ್ಟುಕೊಡಬೇಡಿ. ಆದರೆ ಕೋಪದಿಂದ ತೆಗೆದುಕೊಳ್ಳುವ ನಿರ್ಧಾರ ನಿಮಗೆ ನಷ್ಟವನ್ನು ಉಂಟುಮಾಡಬಹುದು. ಹಣದ ವಿಷಯದಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಕೂಡ ಇದೆ. ನಿಮ್ಮ ಬ್ಯಾಂಕ್ ವಿವರಗಳು, ರಹಸ್ಯ ಸಂಕೇತಗಳು, ವೈಯಕ್ತಿಕ ಮಾಹಿತಿಯನ್ನು ಯಾರಿಗೂ ಹೇಳಬೇಡಿ. ಫೋನ್ನಲ್ಲಿ ಬರುವ ವಂಚನೆಯ ಕರೆಗಳ ಬಗ್ಗೆ ಜಾಗರೂಕರಾಗಿರಿ. ನೀವು ಜಾಗರೂಕರಾಗಿದ್ದರೆ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳುತ್ತದೆ. ಕುಂಭರಾಶಿಯವರಿಗೆ ಈ ವಾರ ಶರೀರಕ್ಕೆ ಮಾತ್ರವಲ್ಲ, ಮನಸ್ಸಿಗೂ ವಿಶ್ರಾಂತಿ ಅತ್ಯಂತ ಅಗತ್ಯ. ನೀವು ಹೊರಗೆ ಬಲವಾಗಿ ಕಾಣಿಸಿದರೂ ಒಳಗಡೆ ಎಷ್ಟೋ ಆಲೋಚನೆಗಳಿಂದ ಬಳಲುತ್ತಿರುವ ಪರಿಸ್ಥಿತಿ ಇರಬಹುದು. ಹಿಂದೆ ನಡೆದ ಕೆಲವು ಘಟನೆಗಳು ಮತ್ತೆ ನೆನಪಿಗೆ ಬಂದು ಮನಸ್ಸನ್ನು ಕಳವಳಗೊಳಿಸುವ ಅವಕಾಶವಿದೆ. ಆದರೆ ಈ ವಾರ ದೇವರು ನಿಮಗೆ ಒಂದು ವಿಶೇಷವಾದ ಸಂಕೇತವನ್ನು ನೀಡಲಿದ್ದಾನೆ. ನೀವು ಅನಿರೀಕ್ಷಿತವಾಗಿ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಎನಿಸಬಹುದು ಅಥವಾ ಬಹಳ ದಿನಗಳ ನಂತರ ಭಕ್ತಿಭಾವ ಹೆಚ್ಚಾದಂತೆ ಅನಿಸಬಹುದು. ಆ ಭಾವನೆಯನ್ನು ನಿರ್ಲಕ್ಷಿಸಬೇಡಿ. ಅದೇ ನಿಮ್ಮ ಜೀವನದಲ್ಲಿ ಬದಲಾವಣೆಗೆ ಆರಂಭವಾಗಬಹುದು. ಶನಿವಾರ ಶನಿ ದೇವಸ್ಥಾನ ದರ್ಶಿಸುವುದು ಎಷ್ಟೋ ಶುಭಪ್ರದ. ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸಿ ಶನಿ ಭಗವಾನನನ್ನು ಭಕ್ತಿಯಿಂದ ಪ್ರಾರ್ಥಿಸಿ. ಸೋಮವಾರ ಶಿವಾಲಯದಲ್ಲಿ ಅಭಿಷೇಕ ಮಾಡಿಸಿದರೆ ಮಾನಸಿಕ ಪ್ರಶಾಂತತೆ ಹೆಚ್ಚುತ್ತದೆ. ನಿಮ್ಮ ಮೇಲಿರುವ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗುವ ಸೂಚನೆಗಳು ಕಾಣಿಸುತ್ತಿವೆ. ಬೆಳಿಗ್ಗೆ ಸೂರ್ಯೋದಯವನ್ನು ನೋಡಿ ಸೂರ್ಯ ನಮಸ್ಕಾರ ಮಾಡುವುದು ಕೂಡ ಉತ್ತಮ ಫಲಿತಾಂಶವನ್ನು ನೀಡುತ್ತದೆ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಸಮಯ ಹಸಿದಿರಬೇಡಿ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದು ಬಹಳ ಮುಖ್ಯ. ತಲೆನೋವು, ಕಣ್ಣಿನ ಆಯಾಸ, ನಿದ್ರಾಹೀನತೆ, ಕೀಲು ನೋವು ಇರುವವರು ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಬೇಡಿ.
ಮನೆಯಲ್ಲಿ ತಯಾರಿಸಿದ ಆಹಾರವನ್ನು ಸೇವಿಸುವುದು ಒಳ್ಳೆಯದು. ಹೊರಗಿನ ಆಹಾರವನ್ನು ಕಡಿಮೆ ಮಾಡಿ. ಹೆಚ್ಚು ನೀರು ಕುಡಿಯಿರಿ. ಬೆಳಿಗ್ಗೆ ಸ್ವಲ್ಪ ಸಮಯ ನಡಿಗೆ ಅಥವಾ ಪ್ರಾಣಾಯಾಮ ಮಾಡಿದರೆ ಶರೀರಕ್ಕೆ ಹೊಸ ಉತ್ಸಾಹ ಬರುತ್ತದೆ. ಈ ವಾರ ನಿಮಗೆ ಕೆಲವು ದೈವ ಸಂಕೇತಗಳು ಕೂಡ ಕಾಣಿಸುವ ಅವಕಾಶವಿದೆ. ದೇವಸ್ಥಾನದ ಗಂಟೆಯ ಶಬ್ದ ಕೇಳಿಸುವುದು, ಅನಿರೀಕ್ಷಿತವಾಗಿ ಪವಿತ್ರ ಮಂತ್ರ ಕೇಳಿಸುವುದು, ಕಾಗೆಗಳಿಗೆ ಆಹಾರ ನೀಡಬೇಕು ಎನಿಸುವುದು, ಸಣ್ಣ ಮಕ್ಕಳಿಗೆ ಅಜೂದ ಮಾಡಬೇಕೆಂಬ ಭಾವನೆ ಮೂಡುವುದು ಮುಂತಾದ ಘಟನೆಗಳು ಕೇವಲ ಕಾಕತಾಳೀಯವಲ್ಲ. ಇವು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳು ಪ್ರಾರಂಭವಾಗುತ್ತಿವೆ ಎಂದು ಸೂಚಿಸುವ ಆಧ್ಯಾತ್ಮಿಕ ಸಂಕೇತಗಳಾಗಿ ಭಾವಿಸಬಹುದು. ಈ 4 ದಿನಗಳು ಆದಷ್ಟು ಮಟ್ಟಿಗೆ ಕೋಪವನ್ನು ಕಡಿಮೆ ಮಾಡಿ ಹಿರಿಯರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಶನಿ ಭಗವಾನನ ಕಟಾಕ್ಷ ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿಗಳನ್ನೆಲ್ಲ ಒಂದೊಂದಾಗಿ ಬಹಿರಂಗಪಡಿಸುವ ದಿಕ್ಕಿನಲ್ಲಿ ಪರಿಸ್ಥಿತಿಗಳನ್ನು ಬದಲಾಯಿಸಲು ಪ್ರಾರಂಭಿಸುತ್ತದೆ. ಕುಂಭ ರಾಶಿಯವರಿಗೆ ಜುಲೈ 4ರಿಂದ ಜುಲೈ 7ರವರೆಗೆ ಮನುಷ್ಯರನ್ನು ಗುರುತಿಸುವ ಸಮಯ ಬಂದಿದೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದೊಳಗೆ 2 ರೀತಿಯ ವ್ಯಕ್ತಿಗಳು ಬರುತ್ತಾರೆ. ಒಬ್ಬರು ನಿಮ್ಮ ಯಶಸ್ಸನ್ನು ನೋಡಿ ನಿಜವಾಗಿ ಆನಂದಪಡುವವರು, ಮತ್ತೊಬ್ಬರು ನಿಮಗೆ ಹತ್ತಿರವಾಗಿರುತ್ತಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸಿ ಸರಿಯಾದ ಸಮಯಕ್ಕಾಗಿ ಕಾಯುವವರು. ಅದಕ್ಕಾಗಿಯೇ ಈ ವಾರ ಯಾರೊಂದಿಗೆ ಎಷ್ಟು ಮಾತನಾಡಬೇಕೋ ಅಷ್ಟು ಮಾತ್ರ ಮಾತನಾಡಿ. ಮುಖ್ಯವಾಗಿ ನಿಮ್ಮ ಭವಿಷ್ಯದ ಯೋಜನೆಗಳು, ಉದ್ಯೋಗ ಬದಲಾವಣೆ, ಹೊಸ ವ್ಯಾಪಾರ, ಭೂಮಿ ಖರೀದಿ, ಹಣದ ವಹಿವಾಟು ಮುಂತಾದ ವಿಷಯಗಳನ್ನು ರಹಸ್ಯವಾಗಿಡಿ. ನೀವು ಆಡಿದ ಒಂದೇ ಒಂದು ಮಾತನ್ನು ಕೆಲವರು ಬೇರೆ ರೂಪಕ್ಕೆ ಬದಲಾಯಿಸಿ ನಿಮಗೆ ತೊಂದರೆ ಉಂಟುಮಾಡುವ ಪ್ರಯತ್ನ ಮಾಡುತ್ತಾರೆ. ಜುಲೈ 5 ಭಾನುವಾರ ಒಬ್ಬ ಸಂಬಂಧಿ ಅಥವಾ ಹಳೆಯ ಸ್ನೇಹಿತ ನಿಮ್ಮನ್ನು ಭೇಟಿಯಾಗಲು ಬರಬಹುದು ಅಥವಾ ಫೋನ್ ಮಾಡಬಹುದು. ಅವನು ಹೇಳುವ ಪ್ರತಿಯೊಂದು ಮಾತನ್ನು ತಕ್ಷಣವೇ ನಂಬಬೇಡಿ. ಅವನ ಉದ್ದೇಶವೇನೆಂದು ಮೊದಲೇ ಅರ್ಥ ಮಾಡಿಕೊಳ್ಳಿ. ನಿಮ್ಮಿಂದ ಮಾಹಿತಿ ತಿಳಿದುಕೊಳ್ಳಲು ಕೆಲವರು ಎಷ್ಟೋ ಆಪ್ಯಾಯತೆಯಿಂದ ಮಾತನಾಡುವ ಅವಕಾಶವಿದೆ. ನಿಮಗೂ ಕೂಡ ಮನಸ್ಸು ಬಿಚ್ಚಿ ಮಾತನಾಡಬೇಕು ಎನಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ಶನಿ ಭಗವಾನನು ನಿಮಗೆ ತಾಳ್ಮೆಯನ್ನು ಕಲಿಸುತ್ತಿದ್ದಾನೆ. ಮಾತನಾಡುವ ಮುನ್ನ ಒಂದು ಬಾರಿ ಯೋಚಿಸಿದರೆ ಅನೇಕ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಈ 4 ದಿನಗಳಲ್ಲಿ ಪ್ರಯಾಣ ಮಾಡಬೇಕಾಗಿ ಬಂದರೆ ಆತುರಪಡಬೇಡಿ. ವಾಹನ ಚಾಲನೆ ಮಾಡುವಾಗ ವೇಗವನ್ನು ನಿಯಂತ್ರಿಸಿ. ರಾತ್ರಿ ವೇಳೆಗಳಲ್ಲಿ ಅನಗತ್ಯ ಪ್ರಯಾಣಗಳನ್ನು ಕಡಿಮೆ ಮಾಡಿ. ದೂರದ ಪ್ರಯಾಣಕ್ಕೆ ಮುನ್ನ ವಾಹನದ ಸ್ಥಿತಿಯನ್ನು ಪರಿಶೀಲಿಸಿ. ಪ್ರಯಾಣದಲ್ಲಿ ಹೊಸ ಪರಿಚಯಗಳು ಏರ್ಪಡುತ್ತವೆ. ಅವರಲ್ಲಿ ಒಬ್ಬ ವ್ಯಕ್ತಿ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಅವಕಾಶವನ್ನು ತರಬಹುದು. ಆದರೆ ಮತ್ತೊಬ್ಬ ವ್ಯಕ್ತಿ ನಿಮ್ಮ ವಿಶ್ವಾಸವನ್ನು ಪರೀಕ್ಷಿಸುವ ಅವಕಾಶ ಕೂಡ ಇದೆ. ವಿದ್ಯಾರ್ಥಿಗಳಿಗೆ ಈ ವಾರ ಉತ್ತಮ ಏಕಾಗ್ರತೆ ಲಭಿಸುತ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವವರಿಗೆ ಒಂದು ಉತ್ತಮ ಮಾಹಿತಿ ಬರಬಹುದು. ಗುರುಗಳ ಆಶೀರ್ವಾದ ನಿಮಗೆ ದೊಡ್ಡ ಬಲವಾಗುತ್ತದೆ. ಸ್ನೇಹಿತರ ಆಯ್ಕೆಯಲ್ಲಿ ಜಾಗರೂಕರಾಗಿರಿ. ಓದಿನ ಹೆಸರಿನಲ್ಲಿ ಸಮಯವನ್ನು ವ್ಯರ್ಥ ಮಾಡುವವರನ್ನು ದೂರವಿಡಿ. ನೀವು ಆರಿಸಿಕೊಳ್ಳುವ ಉತ್ತಮ ಸ್ನೇಹ ಭವಿಷ್ಯದಲ್ಲಿ ನಿಮ್ಮ ಜೀವನವನ್ನು ಬದಲಾಯಿಸುವ ಅವಕಾಶವನ್ನು ನೀಡುತ್ತದೆ. ಕುಂಭ ರಾಶಿಯವರಿಗೆ ಈ ವಾರ ದೈವಬಲ ಅತ್ಯಂತ ಅಗತ್ಯ. ಏಕೆಂದರೆ ಶನಿಯ ಪ್ರಭಾವವು ಒಂದು ಕಡೆ ಪರೀಕ್ಷೆಗಳನ್ನು ಒಡ್ಡುತ್ತಿದ್ದರೆ ಮತ್ತೊಂದು ಕಡೆ ನಿಜವಾದ ಭಕ್ತಿಯನ್ನು ನೋಡಿ ಆಶೀರ್ವಾದಗಳನ್ನು ಕೂಡ ನೀಡುತ್ತದೆ. 1. ಈ 4 ದಿನಗಳಲ್ಲಿ ನಿಮಗೆ ಸಾಧ್ಯವಾದರೆ ಮೊದಲಿಗೆ ಶನಿ ದೇವಸ್ಥಾನವನ್ನು ದರ್ಶಿಸಿ. ಶನಿವಾರದಂದು ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸಿ ಭಕ್ತಿಯಿಂದ ಶನಿ ಭಗವಾನನನ್ನು ಪ್ರಾರ್ಥಿಸಿ. ನಿಮ್ಮ ಮನಸ್ಸಿನಲ್ಲಿರುವ ಸಂಕಟವನ್ನು ಅವನ ಮುಂದೆ ಹೇಳಿಕೊಳ್ಳಿ. ನೀವು ಯಾರಿಗೂ ಹೇಳಲಾಗದ ಸಮಸ್ಯೆಗಳನ್ನು ದೇವರಿಗೆ ಹೇಳಿದಾಗ ಮನಸ್ಸಿಗೆ ಒಂದು ಹೊಸ ಪ್ರಶಾಂತತೆ ಸಿಗುತ್ತದೆ. 2. ಸೋಮವಾರ ಶಿವಾಲಯಕ್ಕೆ ಹೋಗಿ ಪರಮಶಿವನಿಗೆ ಜಲಾಭಿಷೇಕ ಮಾಡಿ. ಓಂ ನಮಃಶಿವಾಯ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ಈ ಜಪ ನಿಮ್ಮ ಮನಸ್ಸಿನಲ್ಲಿರುವ ಭಯವನ್ನು ಕಡಿಮೆ ಮಾಡುತ್ತದೆ. ಪಿತೂರಿಗಳು, ಅಪವಾದಗಳು, ಅಡೆತಡೆಗಳು ಕಡಿಮೆಯಾಗುವಂತೆ ಶಿವನ ಅನುಗ್ರಹ ಲಭಿಸುತ್ತದೆ. 3. ಮಂಗಳವಾರ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬೆಲ್ಲದ ವಡಾಮಾಲೆ ಅಥವಾ ವೀಳ್ಯದೆಲೆಗಳನ್ನು ಸಮರ್ಪಿಸಿದರೆ ಧೈರ್ಯ ಹೆಚ್ಚುತ್ತದೆ. ನಿಮ್ಮ ಮೇಲಿರುವ ನಕಾರಾತ್ಮಕ ದೃಷ್ಟಿ ಕಡಿಮೆಯಾಗುತ್ತದೆ. ಈ ವಾರ ನವಗ್ರಹಗಳ ದೇವಸ್ಥಾನವನ್ನು ದರ್ಶಿಸುವುದು ಕೂಡ ತುಂಬಾ ಶುಭಪ್ರದ. ನವಗ್ರಹಗಳಿಗೆ 9 ಪ್ರದಕ್ಷಿಣೆಗಳನ್ನು ಮಾಡುತ್ತಾ ನಿಮ್ಮ ಕುಟುಂಬ ಸದಸ್ಯರ ಹೆಸರುಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡರೆ ಮನೆಯಲ್ಲಿರುವ ಸಮಸ್ಯೆಗಳು ಒಂದೊಂದಾಗಿ ಕಡಿಮೆಯಾಗುವ ಅವಕಾಶಗಳು ಕಾಣಿಸುತ್ತಿವೆ. ಸಾಧ್ಯವಾದರೆ ಒಂದು ಹಳೆಯ ಶಿವಾಲಯ, ನದಿಯ ದಂಡೆಯ ಮೇಲಿರುವ ದೇವಸ್ಥಾನ ಅಥವಾ ಬೆಟ್ಟದ ಮೇಲಿರುವ ದೇವಸ್ಥಾನವನ್ನು ದರ್ಶಿಸಿ. ಅಂತಹ ಸ್ಥಳಗಳಲ್ಲಿ ದೈವಶಕ್ತಿ ಹೆಚ್ಚಾಗಿ ಅನುಭವಕ್ಕೆ ಬರುತ್ತದೆ. ಈ 4 ದಿನಗಳಲ್ಲಿ ಬಡವರಿಗೆ ಅನ್ನದಾನ ಮಾಡುವುದು, ಕಾಗೆಗಳಿಗೆ ಆಹಾರ ನೀಡುವುದು, ಹಸುಗಳಿಗೆ ಹಸಿರು ಹುಲ್ಲು ನೀಡುವುದರ ಮೂಲಕ ಶನಿಯ ಅನುಗ್ರಹ ಇನ್ನಷ್ಟು ಬಲಗೊಳ್ಳುತ್ತದೆ. ನೀವು ಮಾಡುವ ಪ್ರತಿಯೊಂದು
ಸಣ್ಣ ದಾನವು ಭವಿಷ್ಯದಲ್ಲಿ ದೊಡ್ಡ ರಕ್ಷಣೆಯಾಗಿ ಬದಲಾಗುತ್ತದೆ. ಕುಂಭ ರಾಶಿಯವರು ಈ 4 ದಿನಗಳು ಕೆಲವು ವಿಶೇಷವಾದ ಪರಿಹಾರಗಳನ್ನು ಮಾಡಿದರೆ ಗ್ರಹಗಳ ನಕಾರಾತ್ಮಕ ಪ್ರಭಾವ ಗಣನೀಯವಾಗಿ ಕಡಿಮೆಯಾಗುತ್ತದೆ. ಪ್ರತಿದಿನ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತು ಸೂರ್ಯ ಭಗವಾನನಿಗೆ ನೀರನ್ನು ಸಮರ್ಪಿಸಿ. ತದನಂತರ ಓಂ ಶಂ ಶನೈಶ್ಚರಾಯ ನಾಹ ಮಂತ್ರವನ್ನು 108 ಬಾರಿ ಜಪಿಸಿ. ಶನಿವಾರ ಸಂಜೆ ಕಪ್ಪು ಎಳ್ಳಿನ ಎಣ್ಣೆಯಿಂದ ದೀಪ ಬೆಳಗಿಸಿ ಶನಿ ಸ್ತೋತ್ರವನ್ನು ಭಕ್ತಿಯಿಂದ ಪಠಿಸಿ. ನಿಮಗೆ ಶನಿ ಸ್ತೋತ್ರ ತಿಳಿಯದಿದ್ದರೆ ಕನಿಷ್ಠ ಶನಿ ನಾಮಸ್ಮರಣೆ ಮಾಡಿ. ಮನೆಯ ಮುಖ್ಯ ದ್ವಾರದಲ್ಲಿ ಸಂಜೆ ದೀಪ ಬೆಳಗಿಸುವುದರಿಂದ ಮನೆಗೆ ಬರುವ ನಕಾರಾತ್ಮಕ ಶಕ್ತಿಗಳು ಕಡಿಮೆಯಾಗುತ್ತವೆ. ಮನೆಯನ್ನು ಸ್ವಚ್ಛವಾಗಿಡುವುದು ಕೂಡ ಈ ವಾರ ಬಹಳ ಪ್ರಮುಖವಾದ ಪರಿಹಾರವಾಗಿ ಕೆಲಸ ಮಾಡುತ್ತದೆ. ನಿಮಗೆ ಪದೇ ಪದೇ ದೃಷ್ಟಿ ದೋಷವಾಗಿರುವಂತೆ ಅನಿಸಿದರೆ ಉಪ್ಪು, ಒಣಮೆಣಸಿನಕಾಯಿ, ಸ್ವಲ್ಪ ಸಾಸಿವೆ ತೆಗೆದುಕೊಂಡು ಕುಟುಂಬದ ಸದಸ್ಯರ ಮೇಲೆ ದೃಷ್ಟಿ ತೆಗೆದು ಮನೆಯಿಂದ ಹೊರಗೆ ಹಾಕಿ. ಮನೆಯಲ್ಲಿ ಪ್ರತಿ ಸಂಜೆ ಒಂದು ಸಣ್ಣ ತುಪ್ಪದ ದೀಪ ಬೆಳಗಿಸಿ ವಿಷ್ಣು ಸಹಸ್ರನಾಮ ಅಥವಾ ಶಿವನಾಮಸ್ಮರಣೆಯನ್ನು ಆಡಿಯೋದಲ್ಲಿ ಹಾಕಿದರೆ ಮನೆಯ ವಾತಾವರಣ ಪ್ರಶಾಂತವಾಗಿ ಬದಲಾಗುತ್ತದೆ. ನಿಮ್ಮ ಕೋಪವೇ ನಿಮ್ಮ ಶತ್ರುಗಳಿಗೆ ಬಲ ನೀಡಬಾರದು. ನಿಮ್ಮ ಮೌನವೇ ಅವರಿಗೆ ಉತ್ತರವಾಗಿ ಬದಲಾಗಬೇಕು. ನೀವು ಎಷ್ಟು ಪ್ರಶಾಂತವಾಗಿರುತ್ತೀರೋ ಅಷ್ಟು ಬೇಗ ಸತ್ಯ ಹೊರಬೀಳುತ್ತದೆ. ನಿಮ್ಮ ಬಗ್ಗೆ ತಪ್ಪು ಮಾತುಗಳನ್ನು ಹೇಳಿದ ವ್ಯಕ್ತಿಗಳು ಕಾಲಕ್ರಮೇಣ ತಮ್ಮ ತಪ್ಪನ್ನು ತಾವೇ ಒಪ್ಪಿಕೊಳ್ಳುವ ಪರಿಸ್ಥಿತಿ ಬರುತ್ತದೆ. ಶನಿ ಭಗವಾನನು ಪರೀಕ್ಷಿಸಿದ ನಂತರವೇ ಫಲಿತಾಂಶ ನೀಡುತ್ತಾನೆ. ಅದಕ್ಕಾಗಿಯೇ ಈ 4 ದಿನಗಳು ಧರ್ಮವನ್ನು ಬಿಡದೆ ಪ್ರಾಮಾಣಿಕತೆಯಿಂದ ಮುಂದೆ ಸಾಗಿ. ಕುಂಭ ರಾಶಿಯವರಿಗೆ ಜುಲೈ 4, 5, 6, 7 ದಿನಾಂಕಗಳು ಕೇವಲ 4 ದಿನಗಳು ಮಾತ್ರವಲ್ಲ. ಕಳೆದ ಕೆಲವು ದಿನಗಳಿಂದ ನಿಮ್ಮ ಜೀವನದಲ್ಲಿ ಕೆಲವು ಕೆಲಸಗಳು ಏಕೆ ನಿಂತು ಹೋದವು, ಕೆಲವು ಜನರು ನಿಮಗೆ ಏಕೆ ದೂರವಾದರು, ನಿಮ್ಮ ಮನಸ್ಸಿಗೆ ಅರ್ಥವಾಗದ ಘಟನೆಗಳು ಸರಣಿಯಾಗಿ ಏಕೆ ನಡೆದವು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗುವ ಸಮಯ ಇದು. ಮುಖ್ಯವಾಗಿ ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ ಈ ವಾರ ಹೊರಬೀಳುತ್ತದೆ. ಜಾಗ್ರತೆ ಎಂಬ ಸಂಕೇತ ಈ ವಾರ ಪೂರ್ತಿ ನಿಮ್ಮ ಜೀವನದಲ್ಲಿ ಅನೇಕ ರೂಪಗಳಲ್ಲಿ ಕಾಣಿಸುತ್ತದೆ. ಆದರೆ ಆ ಪಿತೂರಿ ಬಯಲಾಗುವ ವಿಧಾನ ನೀವು ಊಹಿಸಿದಂತೆ ಇರುವುದಿಲ್ಲ. ನಿಮ್ಮ ಶತ್ರುಗಳು ನಿಮ್ಮ ಮುಂದೆ ಬಂದು ತಾವು ತಪ್ಪು ಮಾಡಿದೆವು ಎಂದು ಹೇಳುವುದಿಲ್ಲ. ಅವರು ಮಾಡಿದ ತಪ್ಪುಗಳೇ ಅವರನ್ನು ಎಲ್ಲರ ಮುಂದೆ ನಿಲ್ಲಿಸುತ್ತವೆ. ಜುಲೈ 7 ಮಂಗಳವಾರ ಮಧ್ಯಾಹ್ನದ ನಂತರ ಒಂದು ಸುದ್ದಿ, ಒಂದು ಫೋನ್ ಕಾಲ್, ಒಬ್ಬ ವ್ಯಕ್ತಿಯ ಭೇಟಿ ಅಥವಾ ಅನಿರೀಕ್ಷಿತವಾಗಿ ನಡೆದ ಒಂದು ಸಂಭಾಷಣೆಯ ಮೂಲಕ ನೀವು ಬಹಳ ದಿನಗಳಿಂದ ತಿಳಿದುಕೊಳ್ಳಬೇಕೆಂದುಕೊಂಡ ವಿಷಯ ತಿಳಿಯುವ ಅವಕಾಶವಿದೆ. ನಿಮ್ಮ ಮನಸ್ಸಿನಲ್ಲಿರುವ ಸಂದೇಹ ನಿವಾರಣೆಯಾಗುತ್ತದೆ. ಇಷ್ಟು ದಿನ ನಿಮಗೆ ವಿರುದ್ಧವಾಗಿ ಮಾತನಾಡಿದ ವ್ಯಕ್ತಿ ಏಕೆ ಹಾಗೆ ಮಾಡಿದನೆಂದು ಕೂಡ ಅರ್ಥವಾಗುತ್ತದೆ. ಕೆಲವರು ಸ್ವಾರ್ಥಕ್ಕಾಗಿ, ಇನ್ನು ಕೆಲವರು ಅಸೂಯೆಯಿಂದ ಮತ್ತು ಕೆಲವರು ನಿಮ್ಮ ಅಭಿವೃದ್ಧಿಯನ್ನು ತಡೆದುಕೊಳ್ಳಲಾರದೆ ಹಾಗೆ ನಡೆದುಕೊಂಡರೆಂದು ನೀವು ಗ್ರಹಿಸುತ್ತೀರಿ. ಆ ಸತ್ಯ ತಿಳಿದ ನಂತರವೂ ನೀವು ಪ್ರತೀಕಾರದ ಬಗ್ಗೆ ಯೋಚಿಸಬೇಡಿ. ಏಕೆಂದರೆ ಶನಿಯ ಅನುಗ್ರಹ ಹೊಂದಿದವರು ಪ್ರತೀಕಾರದ ಮೂಲಕ ಅಲ್ಲ, ತಮ್ಮ ಯಶಸ್ಸಿನ ಮೂಲಕ ಉತ್ತರ ನೀಡುತ್ತಾರೆ. ಈ 4 ದಿನಗಳಲ್ಲಿ ನಿಮಗೆ ಒಂದು ಉತ್ತಮ ಅವಕಾಶ ಕೂಡ ಬರುತ್ತದೆ. ಅದು ಉದ್ಯೋಗದಲ್ಲಿ ಇರಬಹುದು, ವ್ಯಾಪಾರದಲ್ಲಿ ಇರಬಹುದು, ಕೌಟುಂಬಿಕ ನಿರ್ಧಾರದಲ್ಲಿ ಇರಬಹುದು, ಅಥವಾ ಆರ್ಥಿಕ ವಿಷಯಗಳಲ್ಲಿ ಇರಬಹುದು. ಮೊದಲು ಸಣ್ಣ ಅವಕಾಶದಂತೆ ಕಾಣಿಸಿದರೂ ಭವಿಷ್ಯದಲ್ಲಿ ಅದೇ ನಿಮ್ಮ ಜೀವನವನ್ನು ಬದಲಾಯಿಸುವ ನಿರ್ಧಾರವಾಗಿ ಮಾರ್ಪಡುತ್ತದೆ. ಅದಕ್ಕಾಗಿಯೇ ಪ್ರತಿಯೊಂದು ಅವಕಾಶವನ್ನು ನಿರ್ಲಕ್ಷಿಸಬೇಡಿ. ಒಬ್ಬ ಹಿರಿಯ ಮನುಷ್ಯ ಹೇಳುವ ಸಲಹೆಯನ್ನೂ ಗೌರವಿಸಿ. ಬಹಳ ದಿನಗಳಿಂದ ಮಾತನಾಡದ ವ್ಯಕ್ತಿ ಮತ್ತೆ ನಿಮ್ಮೊಂದಿಗೆ ಮಾತನಾಡುವ ಅವಕಾಶವಿದೆ. ದೂರವಾಗಿದ್ದ ಸಂಬಂಧ ಮತ್ತೆ ಒಂದಾಗುವ ಪರಿಸ್ಥಿತಿ ಏರ್ಪಡಬಹುದು. ಆದರೆ ಅದೇ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರಬಾರದ ವ್ಯಕ್ತಿ ಕೂಡ ದೂರವಾಗುವ ಅವಕಾಶವಿದೆ. ಅದನ್ನು ನಷ್ಟವೆಂದು ಭಾವಿಸಬೇಡಿ. ದೇವರು ಕೆಲವೊಮ್ಮೆ ನಮಗೆ ಒಳ್ಳೆಯದಾಗಬೇಕೆಂದರೆ ಕೆಲವು ಸಂಬಂಧಗಳನ್ನು ನಮ್ಮ ಜೀವನದಿಂದ ತೆಗೆದುಹಾಕುತ್ತಾನೆ. ಈ ವಾರ ಅಂತಹ ಶುದ್ಧೀಕರಣ ಪ್ರಕ್ರಿಯೆ ನಡೆಯುತ್ತದೆ. ನಿಮ್ಮ ಯಶಸ್ಸು ಎಲ್ಲರಿಗೂ ಇಷ್ಟವಾಗುವುದಿಲ್ಲ. ನೀವು ನಗುತ್ತಿದ್ದರೆ ಕೆಲವರಿಗೆ ಸಂಕಟವಾಗುತ್ತದೆ. ನೀವು ಬೆಳೆಯುತ್ತಿದ್ದರೆ ಕೆಲವರು ತಡೆಯಲು ನೋಡುತ್ತಾರೆ. ಆದರೆ ನಿಮ್ಮ ಧರ್ಮ, ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ಕಷ್ಟಪಡುವ ಸ್ವಭಾವ ನಿಮಗೆ ಕಾಣಿಸದ ಕವಚದಂತೆ ಕೆಲಸ ಮಾಡುತ್ತವೆ. ಶನಿ ಭಗವಾನನು ತಡವಾಗಿ ಪರೀಕ್ಷಿಸಿದರೂ ಕೊನೆಗೆ ನೀಡುವ ಫಲಿತಾಂಶ ಜೀವಿತಾವಧಿಯವರೆಗೆ ಉಳಿಯುವ ಆಶೀರ್ವಾದವಾಗಿರುತ್ತದೆ. ಕುಂಭರಾಶಿಯವರಿಗೆ ಈ ವಾರ ಒಂದು ದೊಡ್ಡ ಜೀವನ ಪಾಠವನ್ನು ಕಲಿಸಲಿದೆ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರೂ ನಮ್ಮ ಒಳಿತಿಗಾಗಿ ಬರುವುದಿಲ್ಲ. ಕೆಲವರು ಪರೀಕ್ಷಿಸಲು ಬರುತ್ತಾರೆ, ಇನ್ನು ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಮತ್ತು ಕೆಲವರು ನಮ್ಮ ಮೌಲ್ಯವನ್ನು ನೆನಪಿಸಲು ಬರುತ್ತಾರೆ. ಈ 4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾರು ಯಾವ ಪಾತ್ರವನ್ನು ವಹಿಸುತ್ತಿದ್ದಾರೆ ಎಂಬುದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಿಮ್ಮ ಮೇಲೆ ನಡೆಯುತ್ತಿರುವ ಪಿತೂರಿ
ಈ ವಾರ ಹೊರಬೀಳುತ್ತದೆ ಎಂಬ ಗ್ರಹಗಳ ಸೂಚನೆ ಹೆದರಲು ಅಲ್ಲ, ಜಾಗರೂಕರಾಗಿರಲು. ಶನಿ ಭಗವಾನನ ಮೇಲೆ ವಿಶ್ವಾಸವಿಟ್ಟು ಧರ್ಮ ಮಾರ್ಗದಲ್ಲಿ ಮುಂದೆ ಸಾಗಿ. ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ತಾಳ್ಮೆ, ನಿಮ್ಮ ಕಷ್ಟಪಡುವ ಸ್ವಭಾವ ಕೊನೆಗೆ ನಿಮಗೆ ಯಶಸ್ಸು, ಗೌರವ ಮತ್ತು ಪ್ರಶಾಂತತೆಯನ್ನು ತಂದುಕೊಡುತ್ತದೆ. ಈ ರಾಶಿಫಲಗಳು ನಿಮಗೆ ಉಪಯುಕ್ತವೆನಿಸಿದರೆ ಲೇಖನವನ್ನು ತಪ್ಪದೇ ಲೈಕ್ ಮಾಡಿ. ಇನ್ನೂ ನಮ್ಮ ಶ್ರೀ ಭಕ್ತಿ ಜ್ಯೋತಿಷ್ಯ ಲೋಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಇಂದೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಗುರುತನ್ನು ತಪ್ಪದೇ ಒತ್ತಿ. ಪ್ರತಿದಿನ ಇಂತಹ ರಾಶಿಫಲಗಳು, ಜ್ಯೋತಿಷ್ಯ ವಿಶೇಷಗಳು ಮತ್ತು ಶಕ್ತಿಶಾಲಿ ಪರಿಹಾರಗಳು ನಿಮಗೆ ಎಲ್ಲರಿಗಿಂತ ಮುಂಚಿತವಾಗಿ ತಲುಪುತ್ತವೆ. ಈ ಮಾಹಿತಿಯಲ್ಲಿ ಹೇಳಿದ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ನಿಜವಾಗಿಯೂ ನಡೆದಿದ್ದರೆ ಅಥವಾ ನಡೆಯುತ್ತಿದ್ದರೆ ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆಯೇ ಕಾಮೆಂಟ್ನಲ್ಲಿ ಓಂ ಶಂ ಶನೈಶ್ಚರಾಯ ನಮಃ ಎಂದು ಭಕ್ತಿಯಿಂದ ಬರೆಯಿರಿ. ಶನಿ ಭಗವಂತನ ಅನುಗ್ರಹ ನಿಮಗೆ ಮತ್ತು ನಿಮ್ಮ ಕುಟುಂಬದ ಸದಸ್ಯರಿಗೆ ಯಾವಾಗಲೂ ಇರಲಿ ಎಂದು ಮನಪೂರ್ವಕವಾಗಿ ಆಶಿಸುತ್ತೇವೆ. ಧನ್ಯವಾದಗಳು.